ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು. ವಿಶ್ವಾಸಿಗಳು ತನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಅನೇಕ ಸಲ ಇದೆ. ಸೌಲನು ಇಸ್ರಾಯೇಲರ ಅರಸನಾಗಿರುವುದಕ್ಕೋಸ್ಕರ ಆಯ್ಕೆಯಾಗ್ತಾನೆ. ಆದರೆ ಕ್ರಮೇಣ ತನ್ನ ದುಡುಕುತನದಿಂದ, ಅವಿಧೇಯತೆಯಿಂದ ಅವನು ದೇವರಿಂದ ತಿರಸ್ಕರಿಸಲ್ಪಟ್ಟನು. ತಿರಸ್ಕಾರ ಹೊಂದುತ್ತಾನೆ. ಅವನು ಸಿಂಹಾಸನದ ಮೇಲೆ ಇನ್ನು ಸ್ವಲ್ಪ ವರ್ಷ ಮುಂದುವರಿಯುವುದು ನಿಜ. ಆದರೆ ತನ್ನ ವಿಷಯವಾಗಿ ದೇವರ ಚಿತ್ತವನ್ನು ತಪ್ಪಿಸಿಕೊಂಡ ಸಾಲೊಮೋನನ ಇನ್ನೊಂದು ಉದಾಹರಣೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅವನು ತನ್ನ ಮೊದಲಿನ ಜೀವಿತದಲ್ಲಿ ಸಾಲೊಮೋನ್ ದೇವರನ್ನು ಮೆಚ್ಚಿಸ್ತಾನೆ. ಆದರೆ ಅನ್ಯ ಸ್ತ್ರೀಯರನ್ನು ವಿವಾಹವಾಗಿ ಬಿದ್ದು ಹೋಗ್ತಾನೆ. ಅರಣ್ಯದಲ್ಲಿ ನಾಶವಾದ ಇಸ್ರಾಯೇಲರ ಉದಾಹರಣೆಗಳು ನಮಗೆ ಎಚ್ಚರಿಕೆಯಾಗಿ ಹೊಸ ಒಡಂಬಡಿಕೆಯಲ್ಲಿ 2 ಸಾರಿ ಬರೆಯಲ್ಪಟ್ಟಿದೆ. ಅವರು ಕಾನಾನ್ ದೇಶವನ್ನು ಪ್ರವೇಶಿಸುವುದು ದೇವರ ಚಿತ್ತ ಆಗಿತ್ತು. ಆದರೆ ಅಪನಂಬಿಕೆಯಿಂದ, ಅವಿಧೇಯತೆಯಿಂದ ಇವರಿಬ್ಬರ ಹೊರತಾಗಿ ಎಲ್ಲರೂ ದೇವರ ಅತ್ಯುತ್ತಮವಾದಂಥ ವಾಗ್ದಾನಗಳಿಂದ ಆ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಲ್ಲ ಎಂಬುದಂಥದ್ದು ನೀವು ನೋಡಿ. 1 ಕೊರಿಂಥ 10ನೇ ಅಧ್ಯಾಯ 1-12 ನೀವು ಸವಿಸ್ತಾರವಾಗಿ ಓದಿ. ಇಬ್ರಿಯ 7ನೇ ಅಧ್ಯಾಯ 14 ನೀವು ನೋಡಿ. ಅನೇಕ ವಿಶ್ವಾಸಿಗಳು ಸಹ ಹೀಗೆ ತಮ್ಮ ವಿವಾಹದಲ್ಲಿ ಅಥವಾ ವೃತ್ತಿ ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಅವರ ಅಜ್ಞಾನದಿಂದಲೋ ಅವಿಧೇಯತೆಯಿಂದಲೋ ರಾಜಿ ಮಾಡಿಕೊಳ್ಳುವುದರಲ್ಲಿ ದೇವರ ಯೋಜನೆಯನ್ನು, ದೇವರ ಚಿತ್ತವನ್ನು ಅವರ ಜೀವಿತದಲ್ಲಿ ಕಳೆದುಕೊಂಡು ಬಿಡುತ್ತಾರೆ. ದೇವರ ಸಂಪೂರ್ಣ ಚಿತ್ತವೆಂಬ ಪುಸ್ತಕದಲ್ಲಿ ನಾವು ನೋಡುವುದಾದರೆ ನಾವು ಅಡಿಗಡಿಗೆ ಆತನನ್ನು ಬೇಡಬೇಕು. ಅಡಿಗಡಿಗೆ ಆತನನ್ನು ಸ್ತುತಿಸಬೇಕು. ಸ್ತುತಿಸುವುದು ಬಹಳ ಮುಖ್ಯ ಪ್ರಿಯರೇ. ಯಾಕಂದರೆ ಪೌಲನು ಜೀವನವನ್ನು ನೋಡಿ ಅವನು ಅನೇಕ ಸಂದರ್ಭಗಳಲ್ಲಿ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೋ ಅಂತಾನೆ. ಯೋನ ಅವನು ದೇವರ ಚಿತ್ತವನ್ನು ಪೂರೈಸುವಂಥ ಒಂದು ಓಟವನ್ನು ಗಮನಿಸು. ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಒಂದು ಜೀವವಿದೆ. ಪೌಲನ ಹಾಗೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದಾನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದಾನೆ ಎಂದು ಜೀವಿತದ ಕೊನೆಯಲ್ಲಿ ಹೇಳುವವನು ಧನ್ಯ ಅನ್ನುವಂಥದ್ದನ್ನು ನೀವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? 1 ಯೋಹಾನ 2ನೇ ಅಧ್ಯಾಯ 17 ನಾವು ನೋಡ್ತೇವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ಈ ಲೋಕದ ಎಲ್ಲ ಆಸೆಗಳು ಗತಿಸಿ ಹೋಗ್ತವೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವವನು. ಆದ ಕಾರಣ ನೀವು ನಡ್ಕೊಳ್ಳುವಂಥ ನೀತಿಯ ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ. ಜ್ಞಾನವಿಲ್ಲದವರಾಗಿ ಜ್ಞಾನವಂತರಾಗಿ. ಈ ದಿನಗಳು ಕೆಟ್ಟ ದಿನಗಳು. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದರ ಬೆಲೆಯುಳ್ಳನ್ನು ಉಪಯೋಗಿಸಿಕೊಳ್ಳಿರಿ. ನೀವು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ನಡೆಯಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ ಸ್ತೋತ್ರ ಸ್ವಾಮಿ. ಈ ಲೋಕವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಆಸ್ಪತ್ರೆಗಳಲ್ಲಿ ಯಾರ್ಯಾರು ದೇವರೇ ಅನೇಕ ವ್ಯಾಧಿಗ್ರಸ್ತರಾಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ. ಯೇಸುವೇ ಅಪ್ಪ, ಯೇಸು ಕ್ರಿಸ್ತನ ರಕ್ತದಿಂದ ಅವರ ಹಾಸಿಗೆಯಲ್ಲಿ ಎದ್ದು ನಡೆಯಲಿ, ಗುಣವಾಗಲಿ, ಲಯವಾಗಲಿ ಸ್ವಾಮಿ.
ಯೇಸುವಿನ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಮಕ್ಕಳನ್ನು ಗುಣ ಮಾಡು, ಸೌಖ್ಯ ಕೊಡು, ಬಲ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.